Kumbh Mela. See, I'm a Hindu, I say. I'm a born Hindu, I'll die as a Hindu. ಅವನ್ನ 53 ಮಾಡಿದಾನೆ ಅಂದ್ರೆ ಇವನ ಸಹ ಎಷ್ಟಿರ್ಬೇಕು ಡಿ ಕೆ ಲೆಕ್ಕಾಗಿ ಬರೀ ಕಲೆಕ್ಷನ್ ಗಿರಾಕಿ. ಕನಕಪುರ ಬಂಡೆ ಯಾಕೆ 14 ತಿಂಗಳ ಬಾಯಿ ಮುಚ್ಕೊಂಡು ಕೂತ್ರಿ? ಅಲ್ಲಿ ಹೋರಾಟ ಮಾಡ್ಲಕತ್ತೀವಿ. ವಿಜಯೇಂದ್ರ ಒಂದು 8 ಬಂಡಲ್ ಒಯ್ದ್ರೆ ತಕ್ಷಣ ಮಂಜೂರು ಮಾಡೋದು, ಬರೆದು ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಿದ್ದ. ಇವರೆಲ್ಲ ಒಳ ಒಪ್ಪಂದದಿಂದ 3 ರಾಜಕೀಯ ಪಕ್ಷಗಳಿಗೆ ಪೆಟ್ಟು ಬಿದ್ದಿದೆ. ಉಮೇಶ್ ಅಂತ ಒಬ್ಬ ಕಂಡಕ್ಟರ್, ಯಡಿಯೂರಪ್ಪನವ್ರ ಪಿ ಎ. ಅವ್ನ ಮನೆಗೆ 10,000 ಕೋಟಿ ಗಟ್ಟಲೆ ರೊಕ್ಕ ಸಿಕ್ತಲ್ಲ, ಅಕ್ರಮ ಯಾರ್ದದು? ಅದು ವಿಜಯೇಂದ್ರ ಯಡಿಯೂರಪ್ಪಂದೆ. ಸಿದ್ದರಾಮಯ್ಯನವ್ರೆ, ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ, ನಮ್ಮ ಯಡಿಯೂರಪ್ಪ, ನೀವೆಲ್ಲ ರಾತ್ರಿ ಎಲ್ಲ ನೀವು ಫೋನ್ನಾಗ ಮಾತಾಡ್ತೀರಿ, ಅಡ್ಜಸ್ಟ್ಮೆಂಟ್ ಇದ್ದೀರ. ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಸದ್ಯ ಎಲ್ಲ ಕಡೆ ಡಿಕೆಶಿಯ ದೇಸತ್ತು ಕುಂಭಮೇಳದಲ್ಲಿ ಮುಳುಗಿದ್ದು, ಶಿವರಾತ್ರಿಯ ರಾತ್ರಿ ಡ್ಯಾನ್ಸ್ ಗುರು ಜಗ್ಗಿ ಆಶ್ರಮದಲ್ಲಿ ಅಮಿತ್ ಶಾ ಜೊತೆ ಕುಂತಿದ್ದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಯಾಂಡಲ್ವುಡ್ ಮಂದಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಎಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಆದರೆ ಅದಕ್ಕೂ ಮೀರಿ ಚರ್ಚೆ ಆಗಲೇಬೇಕಾದ ಒಂದು ಪ್ರಧಾನ ವಿಚಾರವನ್ನ ಇಡೀ ರಾಜ್ಯವೇ ಮರೆತು ಬಿಟ್ಟಂತಿದೆ. ಎಷ್ಟಕ್ಕೂ ಏನೋ ವಿಚಾರ ಅಂತೀರಾ? ಅದುವೇ ನೀರಾವರಿ ಇಲಾಖೆಯಲ್ಲಿ ನಡೆದಿದ್ದ ಅತಿ ದೊಡ್ಡ ಸ್ಕ್ಯಾಮ್ ವಿರುದ್ಧ IT ಅಧಿಕಾರಿಗಳು ಮಾಡಿದ ರೈಡ್. ಸ್ನೇಹಿತರೆ, ಆ IT ರೈಡ್ಗೂ ಸದ್ಯ ಡಿಕೆಶಿ ಸುತ್ತ ನಡೆಯುತ್ತಿರೋ ಹಿಂದುತ್ವದ ಪಾಲಿಟಿಕ್ಸ್ಗೂ ಇರೋ ಲಿಂಕ್ ಏನು ಎನ್ನುವ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜನ್ನ ಲೈಕ್ ಆ್ಯಂಡ್ ಫಾಲೋ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಿಮಗೆ 20,000 ಕೋಟಿ ಹಗರಣದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಿಡ್ತೀವಿ. ಯಡಿಯೂರಪ್ಪ ಸಿಎಂ ಆಗಿದ್ದ ಸಮಯದಲ್ಲೇ ಈ ಕರ್ನಾಟಕದ ನೀರಾವರಿ ಇಲಾಖೆಯಲ್ಲಿ 20,000 ಕೋಟಿ ಹಗರಣ ನಡೆದಿದೆ ಎನ್ನುವ ಸುದ್ದಿ ಹರಿದಾಡಿತ್ತು. ಆ ವಿಚಾರಕ್ಕೆ ಸಂಬಂಧಿಸಿ ಮಾಜಿ ಸಚಿವ ಎಚ್ ವಿಶ್ವನಾಥ್ ರಾಜ್ಯವೇ ಬೆಚ್ಚಿ ಬೀಳೋ ಆರೋಪ ಮಾಡಿದ್ರು. ಆ ಆರೋಪ ಮಾಡಿದ್ದು ಕೂಡ ಅಂದು ಸಿಎಂ ಆಗಿದ್ದ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ವಿರುದ್ಧ ಭದ್ರಾ ಮೇಲ್ದಂಡೆ ಹಾಗೂ ಕಾವೇರಿ ನೀರಾವರಿ ನಿಗಮದಲ್ಲಿ 20,000 ಕೋಟಿ ಅಕ್ರಮ ನಡೆದಿರೋದಕ್ಕೆ ದಾಖಲೆ ಕೂಡ ರಿಲೀಸ್ ಮಾಡಿದ್ರು. 2021ರ ಜೂನ್ನಲ್ಲಿ ಇಂತಹ ಬೃಹತ್ ಹಗರಣದ ಬಗ್ಗೆ ಭಾರಿ ಚರ್ಚೆ ಶುರುವಾಗಿತ್ತು. ಇಂತಹ ಆರೋಪ ಕೇಳಿಸಿದ 3 ತಿಂಗಳಲ್ಲಿ ರಾಜ್ಯವೇ ಬೆಚ್ಚಿ ಬೀಳುವಂತೆ IT ರೈಡ್ ನಡೆಯಿತು. ಅದರಲ್ಲೂ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಹಿಡಿದು ಗುತ್ತಿಗೆದಾರರವರೆಗೂ ಪ್ರತಿಯೊಬ್ಬರ ಮನೆ ಮೇಲೂ IT ಅಧಿಕಾರಿಗಳು ರೈಡ್ ಮಾಡಿದ್ರು. ಇನ್ನು ಈ ರೇಡ್ ನಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದ್ದೆ DY ಉಪಾರ್ ಹಾಗೂ BSY ಆಪ್ತ ಉಮೇಶ್ ಮನೆ ಮೇಲೆ ನಡೆದಿದ್ದ ರೈಡ್. ಸ್ನೇಹಿತರೆ, DY ಉಪಾರ್ ಬಗ್ಗೆ ಆಮೇಲೆ ಹೇಳ್ತೀವಿ. ಮೊದಲಿಗೆ ಉಮೇಶ್ ಬಗ್ಗೆ ಹೇಳ್ಬಿಡ್ತೀವಿ. ಈ ಉಮೇಶ್ BMTC ಕಂಡಕ್ಟರ್ ಆಗಿದ್ದ. ಅಲ್ಲದೆ BS ಯಡಿಯೂರಪ್ಪನಿಗೆ ತುಂಬಾನೇ ಆಪ್ತರಾದ ಕಾರಣ ಅವರ ಜೊತೆಯಲ್ಲಿ ಓಡಾಡಿಕೊಂಡಿದ್ದ. ಅಲ್ಲದೆ ವಿಜಯೇಂದ್ರ ಜೊತೆ ಕೂಡ ಉತ್ತಮ ಸಂಬಂಧ ಇತ್ತು. ಕೆಲವು ಮೂಲಗಳ ಪ್ರಕಾರ BSY ಕುಟುಂಬಕ್ಕೆ ನಂಬಿಕೆಯ ಬಂಟಾಗಿದ್ದ. ಅಂತಹ ಉಮೇಶ್ ಮನೆಯಲ್ಲಿ IT ಅಧಿಕಾರಿಗಳಿಗೆ ಸಿಕ್ಕಿದ 106 ಕೋಟಿ ದಾಖಲೆ ಇಲ್ಲದ ಹಣ, ಚಿನ್ನ ಎಲ್ಲವೂ BSY ಕುಟುಂಬದ ಬೊಟ್ಟು ಮಾಡಿ ತೋರಿಸ್ತಿದೆ ಎನ್ನುವ ಸುದ್ದಿಗಳು ಹರಿದಾಡಿದ್ವು. ಇನ್ನು ಅಂದು IT ಅಧಿಕಾರಿಗಳು ಮಾಡಿದ ರೈಡ್ ನಲ್ಲಿ ಮತ್ತೊಂದು ಹೆಸರು ಕೇಳಿಸಿತ್ತು. ಆ ಹೆಸರೇ DY ಉಪ್ಪಾರ್. ಈ ಉಪ್ಪಾರ್ ವಿಚಾರ ಪೂರ್ಣವಾಗಿ ತಿಳಿಯಬೇಕು ಅಂದ್ರೆ ನೀವು ಕಾಂಗ್ರೆಸ್ ನಾಯಕರಾದ ಉಗ್ರಪ್ಪ ಹಾಗೂ KPCC ಮಾಧ್ಯಮ ವಕ್ತಾರರಾಗಿದ್ದ ಸಲೀಂ ಅವರ ಈ ಸಂಭಾಷಣೆ ಕೇಳಲೇಬೇಕು. 8% ಇತ್ತು, ಡಿಕೆ 12% ಮಾಡಿದ್ದು. ಡಿಕೆ ಮಾಡಿಸಿ ಅಡ್ಜಸ್ಟ್ಮೆಂಟ್ ಸರ್, ಡಿಕೆದು ಗೊತ್ತಿಲ್ಲ ಸರ್. ಮುಳುಗುಂದು 50-100 ಕೋಟಿ ಮುಳುಗುಂದು 53 ಮಾಡಿದಾನೆ ಅಂದ್ರೆ ಇವನ ಸಹ ಎಷ್ಟಿರ್ಬೇಕು ಡಿಕೆ ಲೆಕ್ಕಾಗಿ ಬರೀ ಕಲೆಕ್ಷನ್ ಗಿರಾಕಿ. ಗೊತ್ತಿಲ್ಲ ನಿಮಗೆ, ನಾವೆಲ್ಲ ಪಟ್ಟಿಡಿದು ಅಧ್ಯಕ್ಷನ ಮಾಡಿಸಿದ ನಮ್ಮದು.
ಕೇಳಿಸ್ಕೊಂಡ್ರಲ್ಲ, 2021 ಅಕ್ಟೋಬರ್ 7ರಂದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟವರ ಮನೆಯ ಮೇಲೆ ಐಟಿ ರೈಡ್ ಆಗುತ್ತೆ. ಅದಾದ 5 ದಿನದಲ್ಲಿ ಅಂದ್ರೆ 2021 ಅಕ್ಟೋಬರ್ 12ರಂದು ಡಿಕೆಶಿ ಬಗ್ಗೆ ತಮ್ಮದೇ ಪಕ್ಷದ ಉಗ್ರಪ್ಪ ಹಾಗೂ ಸಲೀಂ ಮಾತನಾಡಿದ ಕಟು ವಾಸ್ತವ ಸತ್ಯಗಳು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುತ್ತೆ. ಅಷ್ಟೇ ಅಲ್ಲ, ಅವರಿಬ್ಬರ ಸಂಭಾಷಣೆಯಲ್ಲೇ ಮತ್ತೆ ಉಪ್ಪಾರ್ ಹೆಸರು ಕೇಳಿಸಿದ್ದು. ಉಪ್ಪಾರು ಜಿ ಶಂಕರ್, ಹನುಮಂತಪ್ಪ, ಒಬ್ಬ ಬಳ್ಳಾರಿ ಹನುಮಂತಪ್ಪ ಗೊತ್ತಾದ ಹೊಸಪೇಟೆ, ಇವನು ಉಪ್ಪಾರು ಬೆಂಗಳೂರು, ಜಿ ಶಂಕರ್ ಬಿಜಾಪುರ. ಬಟ್ ಇಲ್ಲಿ ಮನೆ SM ಕೃಷ್ಣನ್ ಮನೆ ಐತ್ರಿ ಅಲ್ಲ ಸರ್, ಇದೆಯಲ್ಲ ದೊಡ್ಡ ಸ್ಟ್ಯಾಂಡ್ ಕೆದಕ್ತಾ ಹೋದ್ರೆ ಇವ್ರದ್ದು ಬರುತ್ತೆ. ಇನ್ನು ಅಂದು ಉಗ್ರಪ್ಪ ಹಾಗೂ ಸಲೀಂ ಮಾಡಿದ ಸಂಭಾಷಣೆಯಲ್ಲೇ ಸ್ಪಷ್ಟವಾಗಿ ವಿರೋಧ ಪಕ್ಷವಾಗಿದ್ರು ಡಿಕೆಶಿ ಮಾತ್ರ ಒಳ್ಳೆ ಕಲೆಕ್ಷನ್ ಮಾಡ್ತಿದ್ದಾರೆ. ಅವರೊಬ್ಬರು ಕಲೆಕ್ಷನ್ ಗಿರಾಕಿ ಎನ್ನುವ ಮಾತು ಭಾರಿ ಸ್ಪಷ್ಟವಾಗಿ ಇಡೀ ರಾಜ್ಯಕ್ಕೆ ಕೇಳಿಸಿತ್ತು. ಎಂತಹದ್ದೊಂದು ಮಾತು ಕೆಪಿಸಿಸಿ ಅಧ್ಯಕ್ಷನ ವಿರುದ್ಧ ಆಡಿದ್ರೆ ಯಾರ್ ತಾನೇ ಸುಮ್ಮನಿರ್ತಾರೆ? ಅದಕ್ಕೆ ಸಲೀಂ ಪಕ್ಷದಿಂದಲೇ ಕಿಕ್ ಔಟ್ ಆಗ್ತಾರೆ. ಅಲ್ಲದೆ ಅವರಿಗೆ ಎಷ್ಟರ ಮಟ್ಟಿಗೆ ಬೆದರಿಕೆ ಕರೆಗಳು ಬಂದಿದ್ದೋ ಗೊತ್ತಿಲ್ಲ. ತಾವು ಆಡಿದ ಮಾತುಗಳ ಬಗ್ಗೆ ಆ ಬಳಿಕ ಸಲೀಂ ಹೇಳಿದ್ದೇನು ಗೊತ್ತಾ? ಅದನ್ನು ಒಮ್ಮೆ ನೀವು ಕೇಳಿಬಿಡಿ. ಆಗ್ಬಾರ್ದಿತ್ತು, ಆಗ್ಬಿಟ್ಟಿದೆ ಸರ್. ಇಂಥ ಒಂದು ಘಟನೆಯಿಂದ ಭಾರಿ ನಮಗೂ ನೋವಾಗಿದೆ, ತಮಗೂ ಭಾರಿ ನೋವಾಗಿದೆ. ಅದಕ್ಕೋಸ್ಕರ ತುಂಬ ಕ್ಷಮಿಸಿ ಸರ್. ಬೇಕಿದ್ರೆ ನಿಮ್ಮ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಇನ್ನು ಮುಂದೆ ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಇರ್ತೀನಿ. ದಯವಿಟ್ಟು ನನಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಮತ್ತು DK ಶಿವಕುಮಾರ್ ನಮ್ಮ ದೇವತಾ ಮನುಷ್ಯ ಇದ್ದಂಗೆ. ಅವ್ರಿಗೆ ಮಾಡಿದ ದೊಡ್ಡ ತಪ್ಪು. ನನ್ನ ಜೀವನದಲ್ಲೇ ಇಂಥ ಒಂದು ಘಟನೆ ಮಾಡಿದ್ದು ನನ್ನ 55 ವರ್ಷ ಇತಿಹಾಸದಲ್ಲಿ, 55 ವರ್ಷ 30-40 ವರ್ಷ ನನ್ನ ಕಾಂಗ್ರೆಸ್ ಇತಿಹಾಸದಲ್ಲಿ ಇಂಥ ಒಂದು ಘಟನೆ ಆಗಿ ಒಂದು ನೀರಲ್ಲಿ ಹೋಮ ತೊಳ್ದಂಗೆ ಎಲ್ಲ ನನ್ನ ಫ್ಯೂಚರು, ನನ್ನ ಭವಿಷ್ಯ ಎಲ್ಲ ಹಾಳಾಗಿದೆ. ಅದಕ್ಕೋಸ್ಕರ ಭಾರಿ ನೋವಾಗಿದೆ ಸರ್. ಅದಕ್ಕೋಸ್ಕರ ನಾನು ಅವ್ರಿಗೆ ಏನು ಹೇಳಬೇಕು ನನಗೂ ಅರ್ಥ ಆಗ್ತಾಯಿಲ್ಲ. ಇದ್ರೆ ಏನು ಮಾಡೋದು, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಅದು ತುಂಬ ಬೇಸರ ಆಗುತ್ತೆ ಸರ್. ಪ್ರಾಣ ಭಯ ಇದೆ ತಮಗೆ, ರಕ್ಷಣೆ ಬೇಕು. ಇಲ್ಲ, ಅದು ಹೇಳಲಿಕ್ಕೆ ಬರಲ್ಲ ಸರ್, ಏನು ಅಂತ ಈ ಥರ ಆಗ್ಬಿಟ್ಟಿದೆ. ದಯವಿಟ್ಟು ಇನ್ನೇನು ಮಾತಾಡೋದು ಸರ್, ಇದು ಇಲ್ಲಿಗೆ ಮುಗಿಸು ಅಂತೇಳಿ ನಾನು ತಮ್ಮಲ್ಲಿ ಬೇಡ್ತೀನಿ ಸರ್. ಇನ್ನು ಸಲೀಂ ಹಾಗೂ ಉಗ್ರಪ್ಪ ಸಂಭಾಷಣೆಯಲ್ಲಿ ಡಿಕೆಶಿ ಒಬ್ಬರು ಕಲೆಕ್ಷನ್ ಗಿರಾಕಿ ಅಂತ ಅಂದಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ ಅಂತ ವಿಪಕ್ಷ ನಾಯಕರಾದ ಸಿದ್ದರಾಮಯ್ಯನವರನ್ನ ಮರುದಿನ ಅಂದ್ರೆ ಅಕ್ಟೋಬರ್ 13ರಂದೇ ಕೇಳಿದ್ರೆ ಅವರು ಏನ್ ಹೇಳಿದ್ರು ಗೊತ್ತಾ? ಉಗ್ರಪ್ಪ ಮತ್ತೆ ಸಲೀಂ ಯಾರ ಮೇಲೆ? DK ಶಿವಕುಮಾರ್ ಅವ್ರ ಮೇಲೆ. ಅವ್ರ ಮೇಲೆ ಮಾಡಿದ್ರ? ಇಲ್ಲ ಬಿಡ. ಸ್ನೇಹಿತರೆ, ನೀರಾವರಿ ಇಲಾಖೆಯ ಐಟಿ ರೈಡ್ ನಡೆಯೋಕ್ಕೂ ಮುನ್ನ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನಾತ್ಮಕ ಘಟನೆ ನಡೆದಿತ್ತು. ಎಚ್ ವಿಶ್ವನಾಥ್ 2021 ಜೂನ್ನಲ್ಲಿ ನೀರಾವರಿ ಇಲಾಖೆಯಲ್ಲಿ 20,000 ಕೋಟಿ ಹಗರಣ ನಡೆದಿದೆ. ಈ ಬಗ್ಗೆ ಎಚ್ಚೆತ್ತುಕೊಳ್ಳದಿದ್ರೆ ಈ ಬಾರಿಯೂ ಯಡಿಯೂರಪ್ಪನ ಮಗ ವಿಜಯೇಂದ್ರನಿಂದ ಮತ್ತೆ ಜೈಲಿಗೆ ಹೋಗುವಂತಾಗುತ್ತೆ ಅಂತ ಹೇಳಿದ್ರು. ಹೀಗೆ ಹೇಳಿದ ಒಂದೇ ತಿಂಗಳಿನಲ್ಲಿ ಅಂದ್ರೆ 2021 ಜುಲೈ 26ರಂದು ಕಣ್ಣೀರು ಹಾಕುತ್ತಲೇ ಯಡಿಯೂರಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಅಧಿಕಾರಾವಧಿ ಮುಗಿದಿರಲಿಲ್ಲ. ಅವರ ಪರಿಶ್ರಮದಿಂದಲೇ ಮೈತ್ರಿ ಸರ್ಕಾರ ಮುರಿದು ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು. ಅಂತಹದ್ರಲ್ಲಿ ಅವರೇ ಏಕೆ ಕಣ್ಣೀರು ಹಾಕೊಂಡು ರಾಜೀನಾಮೆ ಕೊಟ್ಟರು ಎನ್ನುವ ಪ್ರಶ್ನೆಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ. ಸ್ನೇಹಿತರೆ, 20,000 ಕೋಟಿ ಐಟಿ ರೈಡ್ ನಲ್ಲಿ ಒಂದಷ್ಟು ಬೆರಳುಗಳು ಯಡಿಯೂರಪ್ಪ ಹಾಗೂ ವಿಜೇಂದ್ರ ಕಡೆ ತೋರಿಸ್ತಿದ್ರೆ ಮತ್ತಷ್ಟು ಬೆರಳುಗಳು ಡಿಕೆಶಿಯತ್ತ ತೋರಿಸ್ತಿದ್ವು ಎನ್ನುವ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಕೇಳಿಸುತ್ತಲೇ ಇತ್ತು. ಅದಕ್ಕೆ ನಿದರ್ಶನವಾಗಿ ಇಂದಿಗೂ ಉಳಿದಿರೋದೆ ಸಲೀಂ ಹಾಗೂ ಉಗ್ರಪ್ಪ ಸಂಭಾಷಣೆಯಲ್ಲಿ ಪ್ರಸ್ತಾಪಿಸಿದ್ದ ಉಪ್ಪಾರ್ ಅವರ ವಿಚಾರ. ಇದೆಲ್ಲ ಕಾರಣಕ್ಕೆ ಮಾತಿಗೆ ಮುನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಯಡಿಯೂರಪ್ಪ, ವಿಜಯೇಂದ್ರ ಹಾಗೂ ಡಿಕೆಶಿಗೆ ಒಳಗೊಳಗೆ ನಂಟಿದೆ ಅಂತ ಪದೇ ಪದೇ ಹೇಳುವುದು. ಅಷ್ಟೇ ಅಲ್ಲ, ಒಂದು ಹಂತದಲ್ಲಿ ನಾನೇನಾದ್ರೂ ಸಿಎಂ ಆದ್ರೆ ವಿಜಯೇಂದ್ರ, ಯಡಿಯೂರಪ್ಪ ಹಾಗೂ ಡಿಕೆಶಿ ಎಲ್ಲರನ್ನೂ ಜೈಲಿಗೆ ಹಾಕಿಸ್ತೀನಿ ಅಂತಾನೂ ಯತ್ನಾಳ್ ಮಾತನಾಡಿದ್ರು. ಇದೆಲ್ಲ ಓಕೆ ಸ್ನೇಹಿತರೆ. ಈಗ ಡಿಕೆಶಿ ಸಿಎಂ ಆಗ್ತಾರಾ? ಅವರ ಹಿಂದುತ್ವದ ವೇಷದ ಹಿಂದಿನ ಅಸಲಿ ಸ್ಟೋರಿ ಏನು ಅಂತ ನೋಡೋಣ ಬನ್ನಿ. ಕಳೆದ 3 ದಶಕಗಳ ರಾಜಕಾರಣದಲ್ಲಿ ಡಿಕೆಶಿ ಎಂದೂ ಕೂಡ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಂಡಿಲ್ಲ. ಅಂತಹದ್ರಲ್ಲಿ ತಾನೊಬ್ಬ ಹಿಂದೂ ಅಂತ ಬಿಂಬಿಸಿಕೊಳ್ಳೋಕೆ ಅಸಲಿ ಕಾರಣವೇ ಡಿಕೆಶಿಯ ನೆಟ್ಟು ಬೋಲ್ಟ್ನ ಮೋದಿ ಅಂಡ್ ಅಮಿತ್ ಶಾ ಫುಲ್ ಟೈಟ್ ಮಾಡಿರೋದು.
ಹೌದು ಸ್ನೇಹಿತರೆ, ಈಗಾಗಲೇ ಒಮ್ಮೆ ಡಿಕೆಶಿ ತಿಹಾರ್ ಜೈಲಿಗೆ ಹೋಗಿ ಬಂದಿದ್ದಾಗಿದೆ. ಆದ್ರೂ ಆ ಕೇಸ್ನಲ್ಲಿ ಕ್ಲೀನ್ ಚೀಟ್ ಸಿಕ್ಕಾಗಿದೆ. ಹಾಗಂತ ಎಲ್ಲವೂ ಮುಗಿದಿದೆ ಎನ್ನುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಸಲೀಮ ಅಂತೂ ಬಾಯಿ ತಪ್ಪಿ ಹೇಳಿದ್ರು ಸತ್ಯವನ್ನೇ ಹೇಳಿದ್ರು ಎನ್ನಲಾಗ್ತಿದೆ. ಯಾವ ನೀರಾವರಿ ಅಕ್ರಮ ಇಟ್ಕೊಂಡು ಸಿಎಂ ಸ್ಥಾನದಿಂದ ಯಡಿಯೂರಪ್ಪನನ್ನ ಕೆಳಗಿಳಿಸಿದ್ರು, ಅದೇ ವಿಚಾರ ಇಟ್ಕೊಂಡೆ ದೆಹಲಿ ಸಿಂಹಾಸನಾಧೀಶರು ಡಿಕೆಶಿಗೂ ಮುಗ್ದಾರ ಹಾಕಿದ್ದಾರಂತೆ. ಅದಕ್ಕೆ ಅಂದು ತಿಹಾರ್ ಜೈಲಿನಿಂದ ಹೊರಬಂದಾಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕಾಂಗ್ರೆಸ್ ಬಗ್ಗೆ ಕಣ್ಣೀರು ಹಾಕೊಂಡು ಭಾವಪರವಶವಾಗಿದ್ದ ಡಿಕೆಶಿ ಈಗ ಕಾಂಗ್ರೆಸ್ಗೆ ಬೆನ್ನು ತೋರಿಸಿ ಕುಂಭಮೇಳದಲ್ಲಿ ಮುಳುಗಿದ್ದು, ಜಗ್ಗಿ ವಾಸುದೇವ್ ಆಶ್ರಮದಲ್ಲಿ ಅಮಿತ್ ಶಾನ ಭೇಟಿಯಾಗಿದ್ದು ಅಷ್ಟೇ ಯಾಕೆ ಸಿಎಂ ಬದಲಾವಣೆ ಚರ್ಚೆಗೆ ಹಿಂದೆ ನಿಂತು ಕೀ ಕೊಡ್ತಿರೋ ಎಲ್ಲಾ ಘಟನೆಗಳು ಒಂದರ ಹಿಂದೆ ಒಂದು ನಡೆದಿದೆ ಎನ್ನುವ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಕೇಳಿಸುತ್ತಿದೆ. ಇನ್ನು ಕರ್ನಾಟಕ, ತೆಲಂಗಾಣ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಕಾರಣರಾಗಿದ್ದೆ ಡಿಕೆಶಿ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಡಿಕೆಶಿ ಕಾಂಗ್ರೆಸ್ನ ಚಾಣಕ್ಯನಾಗಿ ಕಾಣಿಸಿದ್ರು. ಅಂತಹ ಚಾಣಕ್ಯ ದೆಹಲಿ ಅಸೆಂಬ್ಲಿಯಲ್ಲಿ ಒಂದೇ ಒಂದು ಸ್ಥಾನ ಕೂಡ ಗೆಲ್ಲೋಕೆ ರಣನೀತಿ ರೂಪಿಸಲಿಲ್ಲ. ಅದಕ್ಕೆ ಕಾರಣವೇ ಮೋದಿ ಅಂಡ್ ಅಮಿತ್ ಶಾ ದೆಹಲಿಗೆ ಚುನಾವಣೆಗೂ ಮುನ್ನವೇ ಡಿಕೆಶಿಯ ನೆಟ್ಟು ಬೋಲ್ಟು ಟೈಟ್ ಮಾಡಿದ್ರಂತೆ. ದೆಹಲಿ ಚುನಾವಣೆಯಲ್ಲಿ ನಿರಾಶೆಯಾಗಿರುವ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕರ್ನಾಟಕ ಸಿಎಂ ಚೇಂಜ್ ವಿಚಾರಕ್ಕೆ ಸೊಪ್ಪು ಹಾಕದೆ ಸಿದ್ದರಾಮಯ್ಯನವರನ್ನೇ ಪೂರ್ಣಾವಧಿಗೆ ಮುಂದುವರೆಸಲು ತೀರ್ಮಾನ ಮಾಡಿದೆಯಂತೆ. ಹೈಕಮಾಂಡ್ನ ಈ ತೀರ್ಮಾನದಿಂದಲೇ ಡಿಕೆಶಿ ಸದ್ಯ ಹಿಂದುತ್ವದ ಕಡೆ ವಾಲ್ತಿದ್ದಾರೆ. ಇದೇ ಸ್ಪೀಡ್ನಲ್ಲಿ ಡಿಕೆಶಿ ಹಿಂದುತ್ವದತ್ತ ವಾಲಿದ್ರೆ ಮುಂದೆ ಬಿಜೆಪಿಯಿಂದಾದರೂ ತನ್ನ ಸಿಎಂ ಕನಸು ಈಡೇರುತ್ತೆ ಎನ್ನುವ ಲೆಕ್ಕಾಚಾರದಲ್ಲಿ ಡಿಕೆಶಿ ಇದ್ದಾರಂತೆ. ಒಟ್ನಲ್ಲಿ ಡಿಕೆಶಿಯ ಮುಂದಿನ ರಾಜಕೀಯ ಭವಿಷ್ಯ ತುಂಬಾನೇ ಕುತೂಹಲದಿಂದ ಕೂಡಿರೋದು ಸುಳ್ಳಲ್ಲ. ಬಿಜೆಪಿಗೆ ಹೋಗ್ತಾರೆ, ಸಿಎಂ ಆಗ್ತಾರೆ ಎನ್ನುವ ಚರ್ಚೆ ನಡೀತಿರೋದು ಎಷ್ಟು ಸತ್ಯವೋ, ಮೋದಿ ಅಂಡ್ ಅಮಿತ್ ಶಾ ಹಾಕಿರೋ ಗೆರೆ ದಾಟಿದ್ರೆ ಡಿಕೆಶಿ ಮತ್ತೆ ಜೈಲಿಗೆ ಹೋಗ್ತಾರೆ, ಕಂಬಿ ಎನಿಸ್ತಾರೆ ಎನ್ನುವುದು ಕೂಡ ಅಷ್ಟೇ ಸತ್ಯವಾಗಿದೆ ಎನ್ನುವ ಮಾತು ರಾಷ್ಟ್ರ ರಾಜಕಾರಣದಲ್ಲಿ ಕೇಳಿಸ್ತಿರೋದು ಅಕ್ಷರಶಃ ಸತ್ಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.